Hi strawberries, welcome back to my YouTube channel. ಇದು ನನ್ನ ಮೊದಲನೇ ವ್ಲಾಗ್. ಇವತ್ತು ನಾನು ತಂದೂರಿ ಚಿಕನ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗೆ ನಿಮಗೂ ಕೂಡ ತೋರಿಸ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನಿಲ್ಲಿ ತಂದೂರಿಗೆ ಅಂತಲೇ ಚಿಕನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸೊ ಇದು ಪ್ರಿಪ್ರೇಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಚಿಕನ್ನ ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಸಣ್ಣ ಸಣ್ಣಕ್ಕೆ ಓಪನ್ ಮಾಡೋ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಯಾಕೆ ಮಾಡ್ಕೊತೀವಿ ಅಂತಂದರೆ ಇದಕ್ಕೆ ಸಾಲ್ಟ್ ಆಗಲಿ ಲೆಮನ್ ಆಗಲಿ ಚೆನ್ನಾಗಿ ಹಿಡೀಲಿ ಅಂತ. ಮಾಂಸ ತಿನ್ಬೇಕಾದ್ರೆ ಸೆಪ್ಪೆ ಅನ್ನಿಸ್ಬಾರ್ದು ಅಂತ ಹೇಳಿ ನಾನೀಗ ಚಿಕನ್ನಿಗೆ ಲೆಮನ್, ಸಾಲ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತಂದೂರಿ ಜ್ಯೂಸಿಯಾಗಿ ಬರುತ್ತೆ. ನಾನಿಲ್ಲಿ ಯಾವ ಥರ ಪ್ರೊಸೆಸ್ ಮಾಡ್ತಾಯಿದ್ದೀನಿ ನೀವು ಆ ಥರನೇ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನಾನೀಗ ತಂದೂರಿ ಮಸಾಲ ರೆಡಿ ಮಾಡ್ಕೊತೀನಿ. ಈಗ ಅರಿಶಿನ ಪುಡಿ, ತಂದೂರಿ ಮಸಾಲ, ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಅಚ್ಕಾರ್ ಪುಡಿ, ಧನಿಯಾ ಪುಡಿ, ಸಾಲ್ಟ್, ಕರ್ಡ್ ಇಷ್ಟು ಹಾಕಿ ಕಲಿಸ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ತೀರ ಗಟ್ಟಿ ಆಯಿತು ನಿಮಗೆ ಅಂತಂದರೆ ಸ್ವಲ್ಪ ನೀರು ಹಾಕೊತ ಕಲಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಕಲಿಸ್ಕೋಬೋದು. ತೀರ ತೆಳ್ಳಗಲ್ಲ, ತೀರ ಗಟ್ಟಿಗಲ್ಲ, ಈ ಅದಕ್ಕೆ ನೀವು ಕಲಿಸ್ಕೋಬೇಕಾಗುತ್ತೆ. ಆಗ ಮಾಂಸಕ್ಕೆ ಚೆನ್ನಾಗಿ ಮಸಾಲೆ ಕೋಟಿಂಗ್ ಹಚ್ಕೋಬೋದು, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಈ ಥರ ಎಲ್ಲ ಹಚ್ಕೊಂಡಾದ್ಮೇಲೆ ಚೆನ್ನಾಗಿ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡಿ. ಒಂದು 2 hours ಇಲ್ಲ 5 hours ನಿಮ್ಗೆ ಎಷ್ಟೊತ್ತು ಆಗುತ್ತೋ ಅಷ್ಟೊತ್ತು ಇದು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಟ್ಟು. ಜಾಸ್ತಿ ಮ್ಯಾರಿನೇಟ್ ಆಗೋದ್ರಿಂದ ಚೆನ್ನಾಗಾಗುತ್ತೆ. ಹಾಗೆ ಇಲ್ಲಿ ಮಯೋನೈಸ್ ರೆಡಿ ಮಾಡ್ಕೊತಾ ಇದ್ದೀನಿ. 2 ಮೊಟ್ಟೆ, ಬೆಳ್ಳುಳ್ಳಿ, ಮೆಣಸಿನಕಾಳು, ಸಾಲ್ಟು, ಶುಗರು ಹಾಗೆ ಎಣ್ಣೆ ಇಷ್ಟನ್ನು ಹಾಕಿ ರುಬ್ಕೊಳ್ಳಿ. ಜಾಸ್ತಿ ಎಣ್ಣೆ ಹಾಕಿ ರುಬ್ಕೋಬೇಡಿ, ಸ್ವಲ್ಪನೇ ಎಣ್ಣೆ ಹಾಕೊಂಡು ರುಬ್ಕೊಳ್ಳಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಬಂದಿದೆ. ಈಗ ಪುದೀನ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ, ಕರ್ಡು, ಸಾಲ್ಟ್ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಖುಷಿಯಿಂದ ಮಾಡಬೇಕು ಅಡುಗೆ ಮಾಡೋದಾದ್ರೆ, ಅವಾಗ ಎಲ್ಲ ಖುಷಿಯಿಂದ ತಿಂತಾರೆ. ಅವಾಗ ನಮಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಜಾಸ್ತಿ ಮಾಡಿದ್ರೆ ಇರೋ 3 ಜನಕ್ಕೆ ತಿನ್ನೋರು ಯಾರು, ಅದಕ್ಕೆ ನಾವೆಲ್ಲ ಸ್ವಲ್ಪನೇ ಮಾಡೋದು. ವೆರೈಟಿ ಫುಡ್ಗಳನ್ನ ಟ್ರೈ ಮಾಡೋದು ಅಂದರೆ ಇಷ್ಟ. ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ನನಗೆ ಇಷ್ಟ ಆಗಲ್ಲ. ಹೊಸ ಟ್ರೈ ಮಾಡಿದ್ರೆ ನಮ್ಮ ಮನೇಲಿ ತಿನ್ನಲ್ಲ, ನಾನು ಒಬ್ಬಳೇ ತಿನ್ನಬೇಕು. ಹಾಗಾಗಿ ಅವ್ರಿಗೆ ಏನು ಹೋಟ್ಲಲ್ಲಿ ಹೋದಾಗ ಇಷ್ಟ ಆಗಿರುತ್ತೆ ಅದನ್ನು ನಾನು ಮನೆಯಲ್ಲೇ ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಅಲ್ಲಿ ಸ್ವಲ್ಪ ವಿಡಿಯೋಗಳನ್ನ ಕ್ಯಾಚ್ ಹಾಕೊಂಡು ನಾನೇ ಒಂದು ಸ್ಪೆಷಲ್ ಆಗಿ ಏನೇನೋ ಹಾಕಿ ಅವ್ರು ಹಾಕಿರೋದಕ್ಕೂ ಸೇರಿಸಿ ಇನ್ನೂ ಏನೇನೋ ಹಾಕಿ ಮಾಡಿ ನನ್ನೊಂದು ಸ್ಟೈಲಲ್ಲಿ ಅಡುಗೆನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಸಿಯಾಗಿ ಮಾಡ್ಬೋದು, ಕಲಿತ್ರೆ ಎಷ್ಟೊತ್ತು 5 ನಿಮಿಷ ಅಡುಗೆ ರೆಡಿ. ಇಲ್ಲಿ ಒಲೆ ಮೇಲೆ ಕೈಯಲ್ಲ ಫಾಸ್ಟ್ ಆದರೆ ಆಮೇಲೆ ಒಲೆ ಮೇಲೆ ಬೇಗ ಆಗುತ್ತೆ. ಕೈ ಫಾಸ್ಟ್ ಮಾಡಿದ್ರೆ ಅಡುಗೆನೂ ಬೇಗ ಆಗುತ್ತೆ. ನಿಮ್ಮ ಮನೇಲೂ ಓವೆನ್ ಇಲ್ಲಾಂದರೆ ಈ ಥರ ಪ್ಯಾನಲ್ಲೇ ತಂದೂರಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ. ನಮ್ಮ ಅಮ್ಮನ ಕೈಯಲ್ಲಿ ಮಾಡ್ಕೊಂಡು ತಿನ್ನೋಣ, ಹೆಂಗಿರುತ್ತೆ ನೋಡೋಣ. ಸೂಪರ್ ಬರುತ್ತಾ, ಹೇಗೆ ಬರುತ್ತೆ ಅಂತ. ಈಗ ಇದಕ್ಕೆ ಒಂದು ಲಿಡ್ ಮುಚ್ಚಿ ಬೇಯಿಸ್ಬೇಕು. 9 ಗಂಟೆ ಆದರೂ ಇನ್ನೂ ನಾವೇನೂ ರೆಡಿ ಮಾಡಿಲ್ಲ, ಉಂಡಿಲ್ಲ. ಬೇಗ ರೆಡಿ ಮಾಡಿ ಉಂಡು ಮಕ್ಕಳದು. ತೀರ ಲೋ ಆಗು ಇಟ್ಕೊಬೇಡಿ, ತೀರ ಹೈ ಆಗು ಇಟ್ಕೊಬೇಡಿ. ಮೀಡಿಯಮ್ ಉರಿಲಿ ತಂದೂರಿನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ರಿ. ಆಗ ತುಂಬ ಚೆನ್ನಾಗಿ ಬೇಯುತ್ತೆ, ಒಳಗೆಲ್ಲ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದಾಗಿದೆ. ತೆಗ್ದು ಒಂದು ಪ್ಲೇಟಿಗೆ ಹಾಕ್ಬಿಡೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹೊರಗಡೆ ತಿಂದು ಹೆಲ್ತ್ನ ಹಾಳು ಮಾಡ್ಕೋಬೇಡಿ.
ವರ್ಷಕ್ಕೊಂದ್ಸಲನೋ ತಿಂಗಳಿಗೊಂದ್ಸಲನೋ ಹೊರಗಡೆ ತಿನ್ನೋದು ಬೆಸ್ಟು. ಡೈಲಿ ಹೊರಗಡೆ ತಿನ್ನೋದು ಆರೋಗ್ಯಕ್ಕೆ ಹಾನಿಕರ. ಸೊ ತಿನ್ಬೇಕನ್ಸಿದ್ರೆ ಕಷ್ಟನೋ ಸುಖನೋ ಈ ಥರ ಮಾಡ್ಕೊಂಡು ಮನೇಲಿ ತಿನ್ನಿ. ಸರಿ ಫ್ರೆಂಡ್ಸ್, ಇದಾದಮೇಲೆ ಟೇಸ್ಟ್ ತಿನ್ನೋತ್ತಿಗೆ ತೋರಿಸ್ತೀನಿ. ಈಗ ನಾನು ಟೇಸ್ಟ್ ಮಾಡ್ತೀನಿ. ನನಗೆ ಕಾಯಕ್ಕಾಗ್ತಾಯಿಲ್ಲ, ನನಗೆ ಬಾಯಲ್ಲೆಲ್ಲ ನೀರು ಬರ್ತಾಯಿದೆ. ಸೊ ನಾನು ಜಾಸ್ತಿ ಕಾಯಲ್ಲ, ನಿಮ್ಮನ್ನು ಕಾಯಿಸಲ್ಲ. ಟೇಸ್ಟ್ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ನನಗೆ ಅದ್ರ ಜೊತೆಗೆ ಮಯೋನೈಸ್ ಮಾಡ್ಕೊಂಡಿದ್ದೀನಿ, ಹಾಗೆ ಪುದೀನ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟು ಮಯೋನೈಸಲ್ಲಿ ಹೊತ್ಕೊಂಡು ತಿನ್ನೋಣ. ಇದೇ ಫಸ್ಟ್ ಮಯೋನೈಸ್ನ ನಾನು ಟ್ರೈ ಮಾಡಿರೋದು ಮನೇಲಿ. ಈಗ ಪುದೀನ ಚಟ್ನಿ ಸೂಪರಾಗಿದೆ. ಹಂಗೇನೋ ತಿನ್ಬೋದು, ಇಲ್ಲ ಬೇಳೆ ಸಾರು ಮಾಡ್ಕೊಂಡು ಅದರಲ್ಲೂ ನೆಂಚ್ಕೊಂಡು ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಹಂಗೆ ತಿನ್ನೋಕ್ಕೆ ಚಂದ. ಈ ಚಟ್ನಿ ಒಳಗೆ ಮಯೋನೈಸ್ ಒಳಗೆ. ನಮ್ಮ ಮನೆಯವ್ರ ಹತ್ರ ರಿವ್ಯೂ ಕೇಳೋದು. ಓಕೆ ಗೈಸ್, ಊಟ ಮಾಡಿ ನಾನು ಮಲ್ಕೊತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.